ಗುಡ್ ಮಾರ್ನಿಂಗ್. ನಿನ್ನೆ ಮದುವೆ ಮನೆ ಮುಗಿಸ್ಕೊಂಡು ಬಂದ್ವಿ ಅಲ್ಲ, ಮಲಗಿದ್ವಿ ನಾನು ನಮ್ಮ ಮನೆಯವರು. ನಾನು ಎಷ್ಟೊತ್ತಿಗೆ ಮಲಗಿದೆ, ನಾನೊಂದು ವಿಡಿಯೋ ಎಡಿಟ್ ಮಾಡಿ ಮಲಗಿದೆ. ಆಮೇಲೆ 6 ಗಂಟೆಗೆ ನಮ್ಮ ಮನೆಯವ್ರು ಎಬ್ಸಿದ್ರು. 6 ಗಂಟೆ ಆಯಿತು, ರಾತ್ರಿ ಮಲಗಲ್ವಾ ಅಂತ ಕೇಳಿದ್ರು. ಕಿವಿದು ಹಾಕ್ಕೊಂಡಿಲ್ಲ, ಎಂಥದ್ದು ಇಲ್ಲ. ಎಂಥ ಸುಸ್ತಾಯಿತು ಅಂದರೆ ನನಗೆ, ನಾವು ಬರೀ ಮದುವೆ ಮನೆ ಓಡಾಡಿದ್ದಕ್ಕೆ ನಂಗೆ ಇಷ್ಟು ಸುಸ್ತಾಗಿದೆ. ಇನ್ನು ಮದುವೆ ಮನೆ ಮಾಡಿದವ್ರ ಕತೆ ಏನಾಗಿದೆಯಾ ನಂಗೆ ಗೊತ್ತಿಲ್ಲ. ಇವತ್ತು ಚಿನ್ನಿ ಬರ್ತಾ ಇದ್ದಾಳೆ, ಅವಳು ಯುಗಾದಿ ಹಬ್ಬಕ್ಕೆ ಬರ್ತೀನಿ ಅಂತ ಹೇಳಿದ್ಲು. ಆದರೆ ಅವಳಿಗೂ ಹುಷಾರಿಲ್ಲ, ಚಿನ್ನಿಗೂ ಜ್ವರ ಥಂಡಿ ಆಮೇಲೆ ಆಗಿದೆ. ಅದಕ್ಕೇ ಇಲ್ಲ ನಾನು ಇರೋದಿಲ್ಲ ಬರ್ತೀನಿ ಅಂದ್ಲು. ಎಕ್ಸಾಮ್ ಇತ್ತಂತೆ, ಪೋಸ್ಟ್ಪೋನ್ ಮಾಡಿಬಿಟ್ಟು ಮಾಡಿದ್ರಂತೆ. ಇದು ಏನದು ಈಗ ಹಬ್ಬ ಇರೋದಕ್ಕೆ ಮಾಡಲ್ಲ ಅಂತ ಹೇಳಿದ್ರಂತೆ. ಅವಳಿಲ್ಲ ಅಂದರೆ ಹಬ್ಬದ ದಿನಾನೇ ಬರ್ತೀನಿ ಅಂತ ಹೇಳಿದ್ಲು. ಎಕ್ಸಾಮ್ ಇತ್ತು ಅವಳಿಗೆ, ಅದಕ್ಕೆ ಹುಷಾರಿಲ್ಲ ಬರ್ತೀನಿ ಅಂತ ಹೊರಟಿದ್ದಾಳೆ ಅವಳು ಅಷ್ಟೇ. ನಿನ್ನೆ ಅವಳು ಹೊರಟಿದ್ದು ದಿಢೀರಂತ. ನಾವು ಮದುವೆ ಮನೆಗೆ ಹೋಗ್ತಾ ಇದ್ವಿ, ಅಷ್ಟೊತ್ತಿಗೆ ಫೋನ್ ಮಾಡಿದ್ಲು. ನಾನಿಲ್ಲ, ನಂಗೆ ಹೋಗೋಕ್ಕಾಗ್ತಿಲ್ಲ, ಒಂದು ಕ್ಲಾಸ್ ಪೂರ್ತಿ ಒಂದು ದಿನ ಪೂರ್ತಿ ರಜಾ ಹಾಕಿದ್ಲಂತೆ. ಆಮೇಲೆ ನೆನ್ನೆನೂ ಅಷ್ಟೇ, ನೆನ್ನೆ ಬಂದಿಲ್ಲ ಅಂತ ಅವರು ಇವಳೇ SCR ಅಲ್ಲ ಫೋನ್ ಮಾಡಿ ಬೈತಾ ಇದ್ರಂತೆ. ಇವಳು ಹೋಗಿಲ್ಲ, ಸುಮಾರು ಜನ ಎಲ್ಲ ಬಂಕ್ ಹಾಕ್ಬಿಟ್ಟಿದಾರಂತೆ. ಕೆಲವೊಂದು ಕ್ಲಾಸಿಗೆ ಯಾರೂ ಹೋಗೇ ಇಲ್ಲ ಅಂತೆ. ಮೀಟಿಂಗ್ ಇಟ್ಟು ಕರೆದಿದ್ರಂತೆ ಇವಳಿಗೆ ಬಾ ಅಂತ. ಸರ್ ಫೋನೇ ಎತ್ತಿಲ್ಲ ನಾನು ಅಂತ ಹೇಳಿದ್ಲು. ಹೋಗು, ಹಂಗೆ ಇದು ಮಾಡಬೇಡ ಅಂದರೆ ಮೀಟಿಂಗಿಗೆ ಹೋಗೋಕ್ಕಾಗಿಲ್ಲ ಅವಳಿಗೆ, ಹುಷಾರಿಲ್ಲಲ್ಲ, ಮಲಗಿದ್ದಾಳೆ. ಅವ್ರು ಫೋನ್ ಮಾಡಿದ್ದಾರೆ, ಇವಳು ಎತ್ತೂ ಇಲ್ಲ. ಆಮೇಲೆ ಫೋನ್ ಮಾಡಿ ಸರ್ಗೆ ಹೇಳು, ಇಲ್ಲ ಸರ್ ನನಗೆ ಹುಷಾರಿಲ್ಲ, ನಾನು ಇರಲ್ಲ, ಊರಿಗೆ ಹೋಗ್ತೀನಿ ಅಂತ ಹೇಳೋದು. ಇವತ್ತು ಮೀಟಿಂಗ್ ಇಟ್ಟಿದ್ರಂತೆ. ಹೇಳು ಅಂದಿದ್ದೆ, ಎಂತ ಮಾಡಿದ್ಲೆ ನನಗೂ ಆ ಮದುವೆ ಮನೆ ಗಡಿ ಬಿಡಲಿ ಏನೂ ಕೇಳೋಕ್ಕೂ ಆಗಿಲ್ಲ, ಮಾತಾಡೋಕ್ಕೂ ಸರಿಯಾಗಿ ಆಗಿಲ್ಲ. ಆಮೇಲೆ ನಿನ್ನೆ ಫೋನ್ ಮಾಡಿದಾಗ ಹೇಳಿದ್ಲು, ರಾತ್ರಿ ಬೆಳಗ್ಗೆ ನಾನು 5 ಗಂಟೆಗೆ ಎಬ್ಸು ಮಮ್ಮಿ ಅಂತ. ನಾನಂದೆ, ನನ್ನ ಮಾತ್ರ ನೀನು ಗ್ಯಾರಂಟಿ ಹಿಡ್ಕೋಬೇಡ ಅಂತ ಅಂದಿದ್ದೆ. ನಂಗೆ ಆದರೆ ಇವತ್ತು ರಾತ್ರಿ ನಿದ್ದೆನೇ ಬರಲಿಲ್ಲ. 3 ಗಂಟೆಗೇನೋ ಎದ್ದವಳು, ನಂಗೆ ಆಮೇಲೆ ನಿದ್ದೆನೇ ಬರಲಿಲ್ಲ. ಅಷ್ಟು ತಲೆನೋವು ಶುರುವಾಗ್ಬಿಡ್ತು, ಥಂಡಿನೂ ಆಗೋಕ್ಕಾಗಿದೆ. ಯಪ್ಪ ಈ ಸಲ ಹಬ್ಬ ಹೆಂಗೆ ಮಾಡೋದು ಅಂತ ನಂಗೆ ಗೊತ್ತಾಗ್ತಿಲ್ಲ. ಅದೇ ನಮ್ಮ ಮನೇಲಿ ಕೇಳ್ತಾ ಇದ್ದೆ, ಯುಗಾದಿಗೆ ಹೋಳಿಗೆ ಮಾಡಬೇಕಾ ಅಂತ ಕೇಳ್ತಾ ಇದ್ದೆ. ಈ ವಿಡಿಯೋಗಳು ಯಾವಾಗ ಬರುತ್ತೋ ನಂಗೆ ಗೊತ್ತಿಲ್ಲ. ಅಷ್ಟು ಸಾಕಾದಂಗೆ ಆಗಿಬಿಡ್ತು ನನಗೆ. ಸೀರೆಗಳೆಲ್ಲ ಹಾಗೆ ಒಣಗಿಸಿ ಮಡಚಿ ಇಟ್ಟಿದ್ದೀನಿ. ಇವತ್ತು ಅದನ್ನು ಬೀರಿಗೆ ಹಾಕಬೇಕು. ಇವತ್ತು ಕೆಲಸ ಅಂದರೆ ಕೆಲಸ ಇದೆ. ಚಿನ್ನಿನೂ ಅದೇ 12 ಗಂಟೆಗೆ ಬರ್ತಾಳೆ. ಅವಳಿಗೆ ಆಲೂ ಪರಾಟ ಮಾಡ್ಬೇಕಂತ ಮಧ್ಯಾಹ್ನ ಊಟಕ್ಕೆ. ನಾನು ಏನು ತಿಂಡಿ ಮಾಡಲಿ ನೋಡ್ತಾ ಇದ್ದೀನಿ. ದೋಸೆಗೆ ಇಟ್ಟಿದೆ, ನಮ್ಮ ಮನೆಯವ್ರಿಗೆ ಕೇಳ್ತೀನಿ. ಅನ್ನನೂ ಸ್ವಲ್ಪ ಇದೆ, ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಅನ್ನನೂ ರೊಟ್ಟಿ ಮಾಡಲೋ ದೋಸೆ ಮಾಡಲೋ ಏನು ಮಾಡಲಿ ಅಂತ ಗೊತ್ತಿಲ್ಲ. ಒಳಗೆ ಇನ್ನೂ ಹೋಗಿಲ್ಲ ನಾನು. ಮುಖ ತೊಳೆದೆ, ಹಣೆದು ಬಿದ್ದೋಗಿತ್ತು. ಹಣೆದು ಇಟ್ಕೊಂಡು ಬಂದು ವ್ಲಾಗ್ದಾದ್ರು ಶುರು ಮಾಡೋಣ ಅಂತ ಮಾಡಿದೆ. ಏನು ಮಾಡಿದ್ರು ಇದ್ದಂತೂ ಮಾಡಲೇಬೇಕಲ್ಲ. ಹಾಗಾಗಿ ಬಿಸಿ ನೀರು ಕುಡಿದ್ಬಿಟ್ಟು, ಹಾಲಿಲ್ಲ, ಸ್ವಲ್ಪ ಇದೆ ಹಾಲು ತರಬೇಕು. ಈಗ ಹಾಲು ಕೊಟ್ಟು ಹೋಗ್ರಿ ಅಂತ ಹೇಳ್ತೀನಿ. ನಮ್ಮ ಮನೆಯವ್ರು ಈಗ ಊರಿಗೆ ಹೋಗಬೇಕು. ಮಿಷನ್ ಏನಾಗಿದೆ ನೋಡಬೇಕು, ಪಂಪು ಏನಾಗಿದೆ ನೋಡಬೇಕು. ಇದೇನು ಕಾಗೆ ಬರ್ತಿಕ್ಕೆ ಹೋಗ್ತಾಯಿತ್ತಪ್ಪ ಅವಾಗಿಂದನೂ. ಗಿಡಗಳಿಗೆ ನಿನ್ನೆನೂ ನೀರು ಬಿಟ್ಟಿಲ್ಲ. ಮೊನ್ನೆ ಮಳೆ ಬಂದಿದೆಯಲ್ಲ, ಹಾಗಾಗಿ ನಿನ್ನೆ ಸಂಜೆ ನಾನು ಹೋಗಲಿಲ್ಲ ನೀರು ಬಿಡೋಕ್ಕೆ. ಕೊನೆಗೆ ಇವ್ರು ಬಂದ ಮೇಲೆ ನಂಗೆ ಶೆಡ್ಡಿನ ಬಾಗಿಲು ತೆಗಿಯೋಕೆ ಒಂಥರ ಅದು ಗಟ್ಟಿ ಇದೆಯಾ, ತೆಗಿಯೋಕ್ಕಾಗೋದೇ ಇಲ್ಲ. ಕಟ್ಟೆನೂ ತೊಳೆದಿಲ್ಲ, ಒಂದು 2-3 ದಿನ ಆಗೋಯ್ತು. ಸುಮಾರು ಕೆಲಸ ಇದೆ. ಇವತ್ತು ಏನು ಕೆಲಸ ಮಾಡ್ತೀನೋ ಏನು ಬಿಡ್ತೀನೋ ನಂಗೆ ಗೊತ್ತಿಲ್ಲ. ವ್ಲಾಗ್ ಅಂತೂ ಶುರು ಮಾಡಿದ್ದೀನಿ. ಬನ್ನಿ, ಇವತ್ತಿನ ವ್ಲಾಗಲ್ಲಿ ಏನೇನಾಗುತ್ತೆ ಅನ್ನೋದನ್ನು ತೋರಿಸ್ತೀನಿ. ಫಸ್ಟು ಬಿಸಿನೀರು ಕುಡ್ಕೊತೀನಿ. ಬಿಸಿನೀರು ಕುಡಿದು ಕಸ ಹೊಡೆದು ರಂಗೋಲಿ ಹಾಕಿ ಉಳಿದಿರೋ ಕೆಲಸ, ತಿಂಡಿ ಸ್ವಲ್ಪ ಲೇಟಾಗಿ ಮಾಡ್ತೀನಿ. ಮದುವೆ ಮನೆಗೆ ಹೋಗಿ ಬಂದು ಸಾಕಪ್ಪ ಸಾಕು ಅನ್ನೋ ಥರ ಆಯಿತು. ನಿನ್ನೆ ಅಂತೂ ಅದು ಎಷ್ಟು ಸುಸ್ತಾಗಿತ್ತು ಅಂದರೆ ನನಗೆ ನಿಜ ಹೇಳ್ತೀನಿ, ನಂಗೆ ಎದ್ದು ಹರಿಯೋಕ್ಕೆ ಬೇಡ ಆ ಥರ ಆಗಿತ್ತು. ಬೆಳಗ್ಗೆನೂ ಅಷ್ಟೇ. ಇವತ್ತು ಚಿನ್ನಿ ಬರ್ತಾ ಇದ್ದಾಳೆ. ಅವಳಿಗೆ ಎಕ್ಸಾಮ್ ಇತ್ತು, ಸ್ವಲ್ಪ ದಿನ ಮುಂದೆ ಹೋಯ್ತಂತೆ. ಮತ್ತು ಅವಳಿಗೂ ಕೂಡ ತುಂಬ ಹುಷಾರಿಲ್ಲ, ಜ್ವರ ಮತ್ತೇನೇನೋ ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ಅವಳು ಮತ್ತು ನಾನು ಅಲ್ಲಿರೋದಿಲ್ಲ, ಬರ್ತೀನಿ ಅಂತ ಹೇಳಿದ್ಲು. ಮತ್ತು ಬಾ ಅಂತ ನಾವು ಹೇಳಿದ್ವಿ. ಮತ್ತು ಇನ್ನೇನು ಶ್ರೇಯು ಬರೋ ಟೈಮ್ ಕೂಡ ಆಗುತ್ತೆ, ಆವಾಗ ಬಾ ಅಂತ ಅಂದಿದ್ವಿ ನಾವು. ಶ್ರೇಯನ್ ಕರೆಯೋಕ್ಕಾದ್ರು ಅಥವಾ ಅವ್ನು ಬಂದಮೇಲೆ 1 ವೀಕು ಬಾ ಅಂತ ಹೇಳಿದ್ವಿ. ಆಮೇಲೆ ಅವಳು ಯಾಕೋ ನಂಗೆ ಇರೋಕ್ಕೆ ಇಷ್ಟ ಇಲ್ಲ ಅಂತ ಇದ್ಲು. ಮತ್ತು ನಮ್ಮ ಮನೆಯವರಂತೂ ತುಂಬ ದಿನದಿಂದ ಬಂದಿಲ್ಲ ಅಂತ ಹೇಳ್ತಾನೆ ಇದ್ದರು.
ಅವಳದೇ ಅಲ್ಲಿ ಇಲ್ಲಿ ಟೂರ್ ಹೋಗ್ತಾ ಇದ್ಲಲ್ಲ, ಅಲ್ಲೆಲ್ಲ ಹೋಗೋಕ್ಕೆ ನಿಂಗೆ ಟೈಮ್ ಇರುತ್ತೆ, ಇಲ್ಲಿ ಬರೋಕ್ಕೆ ಟೈಮ್ ಇಲ್ಲ ಅಂತ ನನ್ನ ಹತ್ರ ಹೇಳ್ತಾಯಿದ್ರು ನಮ್ಮನೆಯವರು, ಅವಳ ಹತ್ರ ಹೇಳ್ತಿರ್ಲಿಲ್ಲ. ನಮ್ಮನೆಯವರು ಇವತ್ತು ಸ್ವಲ್ಪ ಲೇಟಾಗೇ ಇಬ್ಬರೂ ಲೇಟಾಗೇ ಎದ್ದಿದ್ದೀವಿ. ತಿಂಡಿ ಇವತ್ತು ಅದು ಮಾಡೋಣ ಇದು ಮಾಡೋಣ ಅಂತ ಹೇಳಿದೆ. ಸ್ವಲ್ಪ ಅನ್ನ ಇತ್ತು, ಹಾಗಾಗಿ ರೊಟ್ಟಿನೇ ಮಾಡೋಣ, ಮತ್ತು ಚಿನ್ನಿಗೂ ರೊಟ್ಟಿ ಹಿಂದೆ ತುಂಬ ದಿನ ಆಗಿರುತ್ತಲ್ವ, ಅದಕ್ಕೆ ರೊಟ್ಟಿ ಮಾಡಿಬಿಡೋಣ ಅಂತ, ರೊಟ್ಟಿಗೆ ಹೆಸರು ಕಾಳು ಪಲ್ಯ ಮಾಡೋಣ ಅಂತ. ಅನ್ನ ಇತ್ತಲ್ಲ, ಅದನ್ನು ನಾನು ಕುಕ್ಕರಲ್ಲಿ ನೀರು ಹಾಕಿ ಒಂದು ವಿಷಲ್ ಹೊಡ್ಸೋದಕ್ಕೆ ಅಂತ ಇಟ್ಟಿದ್ದೀನಿ. ನಮ್ಮನೆಯವರು ಟೀ ಕುಡಿದು ಹಾಗೆ ಹಾಲು ತಗೊಬಂದು ಕೊಟ್ಟು ಅವರು ಕೂಡ ಹೋದರು. ನಾನು ಹೊರಗಡೆ ಎಲ್ಲ ರಂಗೋಲಿ ಎಲ್ಲ ಹಾಕಿ ಬಂದೆ. ನಾನು ಮದುವೆ ಮನೆ ವೀಡಿಯೋಗಳನ್ನ ಸ್ವಲ್ಪ ಹಾಕ್ತಾ ಇದ್ದೀನಲ್ವ, ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಹಾಕಿದ್ದೀನಿ. ಮೊನ್ನೆ ಯಾರೊಬ್ಬರು ಕಮೆಂಟಲ್ಲಿ ಹಾಕಿದ್ರು ಆ್ಯಸ್ ಯೂಶ್ವಲ್ ಬೋರ್ ವೀಡಿಯೋ ಅಂತ. ನಾನು ಹೇಳೋದು ಅವ್ರಿಗೆ ಯಾರು ನನ್ನ ವೀಡಿಯೋ ನೋಡೋದಕ್ಕೆ ಹೇಳಿದ್ದಾರೆ ಅಂತ. ಬೋರ್ ಆದರೆ ವೀಡಿಯೋನ ನೋಡಬೇಡಿ ಅಷ್ಟೇ. ಮೇಲೆ ಎತ್ತಿದ್ರೆ ನಿಮಗೆ ಬೇಕಾದಷ್ಟು ನಿಮಗೆ ಎಂಟರ್ಟೈನ್ ಆಗೋಂಥ ವೀಡಿಯೋಗಳು ಬರುತ್ತೆ. ನನಗೆ ಹೆಂಗೆ ಬರುತ್ತೋ ಹಾಗೆ ನಾನು ವೀಡಿಯೋನ ಮಾಡ್ತೀನಿ. ನಿಮಗೆ ಹೆಂಗೆ ಬೇಕೋ ಹಾಗೆ ವೀಡಿಯೋಗಳು ಮಾಡೋಕ್ಕೆ ನನಗೆ ಬರಲ್ಲ, ಯಾಕಂದರೆ ಅವ್ರವ್ರದ್ದೇ ಆಗಿರೋ ಒಂದೊಂದು ಥಾಟ್ ಇರುತ್ತೆ ಅಲ್ವಾ. ಹಾಗೆ ನನಗೆ ಮೆಹಂದಿ ಹಾಕಿದ್ರಲ್ವ, ಎಷ್ಟು ಕೆಂಪಾಗಿತ್ತಂದರೆ ನೋಡಿ ಎಷ್ಟು ಕೆಂಪಾಗಿದೆ ಅಂತ. ಆದರೆ ಅದು ಅಷ್ಟು ಸಣ್ಣ ಡಿಸೈನ್ ಹಾಕಿರಲಿಲ್ಲ, ನಂಗೆ ಅಷ್ಟೊಂದು ಡಿಸೈನ್ ಇಷ್ಟ ಆಗಲಿಲ್ಲ. ಸ್ವಲ್ಪ ಸಣ್ಣ ಡಿಸೈನ್ ಹಾಕಬೇಕಾಗಿತ್ತು. ಅವ್ರೇನು ಗೊತ್ತಾ, ಎಲ್ಲರಿಗೂ ಹಾಕಬೇಕು ಅಂತೇಳಿ ದೊಡ್ಡ ಕಟ್ ಮಾಡ್ಕೊಳ್ಳೋದು, ಪಟ 5 ನಿಮಿಷಕ್ಕೆ ಒಬ್ಬೊಬ್ಬರಿಗೆ ಒಳ್ಳೆ ರಂಗೋಲಿ ಬಿಡಿಸ್ತೀವಲ್ಲ ನಾವು ಹೊಸ್ಲಿಗೆಲ್ಲ, ಆ ಥರ ಬಿಡಿಸ್ತಾ ಇದ್ದರು. ಈಗ ಹಾಲನ್ನು ಕೂಡ ಕಾಯೋದಕ್ಕೆ ಇಟ್ಟೆ. ಹಾಗೆ ಹೆಸರು ಕಾಳನ್ನು ನಾನು ನೆನೆಸಿ ಏನಿರಲಿಲ್ಲ, ಬೆಳಗ್ಗೆನೇ ನೀರು ಹಾಕಿ ಹಾಗೆ ತೊಳೆದು ಅದನ್ನು ನಾನು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಇದು ಜವಾರಿ ಹೆಸರು ಕಾಳು ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ನಾನೊಂದು ಈರುಳ್ಳಿನೂ ಕೂಡ ಕಟ್ ಮಾಡಿ ಹಾಕಿದ್ದೀನಿ. ನಮ್ಮಲ್ಲಿ ಹೆಸರು ಕಾಳು ಪಲ್ಯನ ಹಾಗೆ ಮಾಡಲ್ಲ, ಅದಕ್ಕೇನಾದರೂ ಒಂದು ಹಾಕಬೇಕಾಗುತ್ತೆ. ಇನ್ನಿಗೆ ಆಲೂ ಪರಾಟ ತಿನ್ನಬೇಕು ಅಂತ ಅನಿಸಿತ್ತಂತೆ. ಹಾಗಾಗಿ ಅವಳು ಫೋನ್ ಮಾಡಿದಾಗ ನಂಗೆ ಆಲೂ ಪರಾಟ ಬೇಕು ಮಮ್ಮಿ ಅಂತ ಹೇಳಿದ್ಲು, ಅಂದರೆ ಬಂದವಳೆ ತಿಂತೀನಿ ಅಂತ ಹೇಳಿದ್ಲು. ಹಾಗಾಗಿ ನಾನು ಆಲೂ ಪರಾಟಕ್ಕೆ ಕೂಡ ನೆನೆಸಿದೆ. ಆಲೂ ಮತ್ತು ಪನ್ನೀರ್ ಎರಡು ಮಿಕ್ಸ್ ಮಾಡಿ ಮಾಡೋಣ ಅಂಥೇಳಿ. ಹಾಗೆ ಹೆಸರು ಕಾಳು ಕೂಡ ಇನ್ನೊಂಚೂರು ಬೇಯಬೇಕಾಗಿತ್ತು. ಇಲ್ಲದಿದ್ದರೆ ಅದು ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ, ಆದರೆ ನೆನೆಸಿದಾಗ ತುಂಬ ಮೆತ್ತಗೆ ಬಂದುಬಿಡುತ್ತೆ. ಆವಾಗ ಹೆಸರು ಕಾಳು ಅಷ್ಟು ರುಚಿ, ಪಲ್ಯ ಅಷ್ಟು ರುಚಿ ಆಗಲ್ಲ, ಒಂಥರ ಗಂಜಿ ಥರ ಆಗಿಬಿಡುತ್ತೆ. ಹಾಗಾಗಿನೇ ನಾನು ಯಾವಾಗಲೂ ನೆನೆಸಿಡಲ್ಲ, ಬೆಳಗ್ಗೆನೇ ನೆನೆಸಿ ಮಾಡ್ತೀನಿ. ಹಾಗೆ ಅದಕ್ಕೆ ಪಲ್ಯಕ್ಕೆ ನಾನು ಈರುಳ್ಳಿ ಟೊಮೆಟೊ ಅದೆಲ್ಲ ಹುರಿದ್ಬಿಟ್ಟು ಈಗ ಸಾಂಬಾರು ಪುಡಿ ಹಾಕಿ ಅದನ್ನು ಕೂಡ ಈಗ ಮಿಕ್ಸಿ ಮಾಡಿ ಅದಕ್ಕೆ ಹಾಕಬೇಕು. ಇವತ್ತು ಏನಾಯಿತು ಅಂದರೆ ಹುಡುಗಿ ಮನೆಯಲ್ಲಿ, ಅಂದರೆ ಹುಡುಗನ ಮನೆಯಲ್ಲಿ ಇವತ್ತು ಊಟ ಇತ್ತು. ಅವ್ರ ಮನೆಯಲ್ಲಿ ರಿಸೆಪ್ಷನ್ ಇತ್ತು, ಮನೆ ದುಂಬಿಸಿ ನಿನ್ನೆ ರಾತ್ರಿ ಮನೆ ದುಂಬಿಸಿದ್ರು. ಇವತ್ತು ರಿಸೆಪ್ಷನ್ ಇತ್ತು, ಕರೆದಿದ್ರು ನಮ್ಮನ್ನು. ನಾವು ಸುಸ್ತಾಗಿತ್ತಲ್ವ, ಹಾಗಾಗಿ ನಾವಿಬ್ಬರು ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಏನಾಯಿತು ಅನ್ನೋದನ್ನು ಹೇಳ್ತೀನಿ. ಹಾಗೆ ತುಂಬ ವರ್ಷಗಳಿಂದ ನಾನು ಕೂಡ ನಮ್ಮ ಅಜ್ಜನ ಮನೆಗೆ ಹೋಗಿರಲಿಲ್ಲ, ಅಲ್ಲಿಗೂ ಕೂಡ ಹೋಗಿ ಬಂದ್ವಿ. ಆ ವಿಡಿಯೋನೂ ಬರುತ್ತೆ, ವಿಡಿಯೋನ ಕೊನೆಯ ತನಕ ನೋಡಿ ಆವಾಗ ಗೊತ್ತಾಗುತ್ತೆ. ಚಿನ್ನಿ ಆಲೂ ಪರಾಟ ಬೇಕು ಅಂತಿಲ್ಲಲ್ಲ, ಅದಕ್ಕೆ ನಾನು ಆಲೂಗಡ್ಡೆನೂ ಕೂಡ ಈಗ ಒಂದನ್ನೇ ಬೇಯಿಸ್ತೀನಿ, 2 ಆದರೆ ಸಾಕು ಅವಳಿಗೆ ಅಂತ. ನಮ್ಮ ಮನೆಯವರು ಕೂಡ ಆ ಕಡೆ ತಿಂಡಿ ತಿಂತಾ ಇದ್ದಾರೆ. ನನಗೂ ಯಾಕೋ ಗೊತ್ತಿಲ್ಲ, ತುಂಬ ಹಸು ಆಗ್ತಾ ಇತ್ತು. ಅದಕ್ಕೆ ನಾನು ಅವ್ರ ಜೊತೆಗೇ ತಿಂಡಿ ಕುತ್ಕೊಂಡೆ, ರೊಟ್ಟಿ ಅಲ್ಲೇ ಬೇಯ್ತಾ ಇತ್ತು. ಇದೊಂಥರ ದಿಢೀರ್ ಅಂತ ನಾವು ನೆಂಟರು ಮನೆಗೆ ಹೋಗೋ ಥರ ಆಯಿತು. ನಾವು ಹೋಗೋಕ್ಕೆ ಅಂತ ಏನೂ ರೆಡಿ ಆಗಿರಲಿಲ್ಲ ಅಲ್ಲ. ಆಮೇಲೆ ನಾನು ಕಸ ಹೊಡೆದೆ, ನಮ್ಮ ಮನೆಯವ್ರ ನೆಲ ಎಲ್ಲ ಒರೆಸಿ ಕೊಟ್ಟರು. ಚಿನ್ನಿ ಹೆಂಗಿದ್ರು 12:30 ಬರೋದಲ್ವ. ಇವತ್ತು ನಮ್ಮ ಅದೃಷ್ಟಕ್ಕೆ ಚಿನ್ನಿ ಟ್ರೈನ್ ಕೂಡ ಬೇಗನೆ ಬಂತು. ನಮ್ಮ ಮನೆಯವ್ರು ನನಗೆಲ್ಲ ಕೆಲಸ ಮುಗಿಸಿ ಚಿನ್ನಿ ಕರ್ಕೊಂಬರ್ತೀನಿ, ನೀನು ಸ್ನಾನ ಮಾಡಿ ಪೂಜೆ ಮಾಡಿ ರೆಡಿ ಆಗು ಅಂತ ಹೇಳಿದ್ರು.
ಅದಕ್ಕೆ ನಾನು ಅವ್ರು ಆ ಕಡೆ ಹೋಗ್ತಿದ್ದಂಗೆ ನಾನು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಈಗ ರೆಡಿ ಆದೆ. ಚಿನ್ನಿಯವರು ಬರೋ ತನಕ ನಾನು ಕೂಡ ಕಾಯ್ತಾ ಇದ್ದೆ. ನಮ್ಮ ಅದೃಷ್ಟಕ್ಕೆ ಇವತ್ತು ಚಿನ್ನಿ ಟ್ರೈನು ಬೇಗ ಬಂದಿದ್ದು ಒಳ್ಳೆಯದಾಯಿತು. ನಾವು ಹೋಗೋಷ್ಟೊತ್ತಿಗೆ ಎಷ್ಟೊತ್ತಾಯಿತು ಏನು ಎತ್ತ ಅನ್ನೋದನ್ನು ನೀವು ವಿಡಿಯೋನ ಕೊನೆ ತನಕ ನೋಡಿ. ಮದುವೆ ಮನೆಯಿಂದ ಬಂದವಳು ಸೀರೆಗಳನ್ನೆಲ್ಲ ಹಾಗೆ ಬಿಚ್ಚೋದು, ಒಂದು ಸ್ವಲ್ಪ ಹೊತ್ತು ನಾಲೆ ಮೇಲೆ ಹಾಕೋದು ಎಲ್ಲ ತೆಗೆದು ಹಾಗೆ ಇಟ್ಟಿದ್ದೀನಿ. ಅದನ್ನು ಯಾವಾಗ ಮಡ್ಚಿ ಅದನ್ನು ಯಾವಾಗ ವಾಪಸ್ ತೆಗೆದಿಡ್ತೀನೋ ಗೊತ್ತಿಲ್ಲ. ಮದುವೆ ಮನೆಗೆ ಹೋಗೋದು ಸುಲಭ, ಬಟ್ಟೆಗಳನ್ನ ಮಡಚಿ ಐರನ್ ಮಾಡಿ ಮತ್ತೆ ಇಡಬೇಕಲ್ಲ, ಅದೇ ರಗಳೆ ಆಗುತ್ತೆ. ನಾನು ಈ ಸೀರೆ ತೊಗೊಂಡು ತುಂಬ ವರ್ಷಗಳಾಗಿತ್ತು. ನಾನು ಅದನ್ನು ಯಾವಾಗ ತೊಗೊಂಡಿದ್ದೆ ಅನ್ನೋದೇ ನನಗೆ ನಿಜ ನೆನಪಿಲ್ಲ. ಉಟ್ಟೇ ಇರಲಿಲ್ಲ, ಅದು ಯಾಕೋ ಗೊತ್ತಿಲ್ಲ, ಬ್ಲೌಸ್ ನಂಗೆ ಅಷ್ಟೊಂದು ಸರಿ ಆಗಿಲ್ಲ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಇವತ್ತು ಹಾಕಿ ನೋಡಿದೆ, ತುಂಬ ಚೆನ್ನಾಗಿ ಇತ್ತು, ಫಿಟ್ಟಿಂಗ್ ಎಲ್ಲ ಚೆನ್ನಾಗಿ ಆಗಿತ್ತು. ಆಮೇಲೆ ಇದೇ ಸೀರೆನ ಉಟ್ಕೊಂಡೆ. ಕಲ್ಲರ್ ನನಗೆ ತುಂಬ ಇಷ್ಟ ಆಯಿತು. ಹಾಗೆ ನಮ್ಮ ಮನೆಯವರು ಕೂಡ ಚಿನ್ನಿನ ಕರ್ಕೊಂಡು ಅವರು ಬಂದರು. ಚಿನ್ನಿಗೆ ಕೇಳಿದೆ ನಾನು ಆಲೂ ಪರಾಟ ಮಾಡಿ ಇಡ್ಲಾ ಅಂತ. ಬೇಡ ಮಮ್ಮಿ ಅಂತ ಹೇಳಿದ್ಲು. ಹಾಗಾಗಿ ಅವಳಿಗೆ ನಾನೊಂದು ಸ್ವಲ್ಪ ಬೆಂಡೆಕಾಯಿನ ಹುರಿದು ಇಟ್ಟಿದ್ದೆ. ಆಲೂ ಪರಾಟನ ಸಂಜೆ ಬಂದವಳು ನಾನು ತಿಂತೀನಿ ಅಂತ ಹೇಳಿದ್ಲು. ಅವಳು ಕೂಡ ಬಂದಳು. ಈಗ ಅವಳಿಗೆ ಇದು ನಾವು ಮನೆ ಎದುರುಗಡೆ ಇಂಟರ್ಲಾಕ್ ಹಾಕ್ಸಿದ್ದು ನೋಡಿರಲಿಲ್ಲಲ್ಲ, ಅವಳಿಗಿದು ಹೊಸದು. ಅವಳು ಬಂದ ತಕ್ಷಣ ಏನಂದ್ಲು ನೋಡಿ. ಹಾಂ, ನಿನಗೆ ಮಾಡೋಕ್ಕೆ ಅದು ಕೆಲಸ ಇಲ್ಲಲ್ಲ. ಇಲ್ಲ, ಮೈಸೂರಾಗಿರೋ ಬೀದಿ ನಾಯಿನೆಲ್ಲ ಹಿಡ್ಕೊಬ, ಇಲ್ಲೇ ಸಾಕಂತ. ಬೇಗ ಹೋಗಿ ಸ್ನಾನಕ್ಕೆ ಹೋಗು, ರೆಡಿ ಆಗೋಣ. ಹಾಂ, ಮತ್ತೆ ಹಾಂ, ನಿಜ ಪೇಷಂಟ್ ಆಗಿದೆಯಾ? ಫೋಟೋ ತಕ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಟೈಮ್ ಅದು 12:30. ನಾವು ಹೋಗೋಷ್ಟೊತ್ತಿಗೆ ಊಟ ಮಾಡಿ ಅವರೆಲ್ಲ ನೆಂಟರು ಹೋಗಿರ್ತಾರ ಅಂತ. ಅಲ್ಲ ರೀ, ಲೇಟ್ ಆಗುತ್ತಾ ತುಂಬ? ಇವಳದು ಮತ್ತೆ ಟ್ರೈನ್ ಇವತ್ತು ಬೇಗ ಬಂದಿದೆ, ಇಲ್ಲ ಅಂದಿದ್ರೆ ಇನ್ನೂ ಲೇಟ್ ಆಗಿದೆ. 12:30 ಆಗಿಲ್ಲ ಇನ್ನೂ. ಅಮ್ಮ ಸಾಕಾಯ್ತು. ಅವಳಿಗೂ ಹುಷಾರಿಲ್ಲ, ಜ್ವರ. ಹಾಗಾಗಿ ಮತ್ತು ಅವಳನ್ನು ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲ. ಅವಳನ್ನು ಕರ್ಕೊಂಡೆ ಹೊರಟ್ವಿ. ತುಂಬ ದೂರ ಇದೆ. ಯಾವ ಊರು ರೀ? ಆನವಟ್ಟಿ ಹತ್ರ. ಆನವಟ್ಟಿಯಿಂದ 4 ಕಿಲೋಮೀಟ್ರ್ ಹಿಂದಂತ. ಹಾಂ, ಆನವಟ್ಟಿ. ಇದು ನಾವು ಹೆಂಗೆ ಹೋಗೋದು ಈಗ? ಇದ್ರ ಮೇಲೆ ಹೋಗೋಣ, ಅನಂತಪುರದ ಮೇಲೆ. ಅವರು ಹಾಗೆ ಅಂದ್ರೆ ಈ ರೋಡ್ ಚೆನ್ನಾಗಿದೆ. ಇಲ್ಲಾಂದ್ರೆ ನಾವು ಸೊರಬ ಹೋಗಿ ಹಂಗೆ ಹೋಗ್ಬೇಕು, ನಮ್ಮೂರ ಮೇಲೆ ಹೋಗಬೇಕು. ನಮ್ಮೂರಲ್ಲೂ ಕೆಲಸ ನಡೀತಾ ಇದೆ, ಊರಿಗೂ ಹೋಗಬೇಕಿತ್ತು. ಇವ್ರು ಇಲ್ಲೇ ಫೋನಲ್ಲೇ ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಸಾಕ ನಿಂಗೊಂದು ರೊಟ್ಟಿ ಚಿನ್ನಿಗೆ? ಎಲ್ಲಿ? ಟ್ರೈನಲ್ಲ, ನಾನೆಲ್ಲ ಇಲ್ಲಿ ಡ್ಯಾಡಿ ಕುಡ್ಸ್ಕೊಬಂದ್ರನ ಅಂತ ಅಂದ್ಕೊಂಡೆ. ಅದೇ ಇವಳು ಬರೋದು ಬೇಗ ಆಯ್ತು ಈ ಸಲ. ಮತ್ತೆ ಇಲ್ಲಾಂದ್ರೆ 1 ಗಂಟೆಗೆಲ್ಲ ಒಂದೊಂದ್ಸಲ ಟ್ರೈನ್ ಬರುತ್ತೆ. ಇವತ್ತು ಬೇಗ ಆಗಿದೆ. ನಮ್ಮ ಮನೆಯವ್ರು 10:30 ಹೋಗಿ ಕಾಯ್ತಾ ನಿಂತ್ಕೊಂಡಿದ್ದಾರೆ. ಇವಳು ನಂಗೆ ಬೈತದೆಲ್ಲ ಅಂತ ಕಳ್ಸಿದ್ಯಾ ಅಂತ. ನಂಗೆ ಅಂತ ಗೊತ್ತು, ಹೇಳಿದ್ದೀನಿ ಫೋನ್ ಮಾಡ್ಕೊಂಡು ಹೋಗ್ರಿ ಅಂದರೆ ಇವರು ಹಾಗೇನೆ ಅವರು. ಹಾಂ, ಯಾಕೆ ಅಲ್ಲ, ನೆನ್ನೆ ಏನಾಯ್ತು ಗೊತ್ತಾ? ದಾರೆ ಎರಿತಾ ಇದ್ದಾರೆ. ಒಂದ್ಸಲ ಫೋನ್ ಮಾಡಿದೆ, ಇನ್ನೂ ಬಂದಿಲ್ಲ. ಆಮೇಲೆ ಮತ್ತೆ ಫೋನ್ ಮಾಡಕ್ ಸಿಟ್ಟು ಬಂತು. ದಾರೆ ಎರೆದು ಮುಗಿದೋದ್ರೆ ಅದಕ್ಕೇನೆ ನಮ್ಮಲ್ಲಿ ಎಲ್ಲರೂ ದಾರೆ ಎರಿತಾರೆ. ಹುಡುಗಿ ಕಡೆಯವರು, ಹುಡುಗನ ಕಡೆಯವರು. ಕೆಲವೊಂದು ಕಡೆ ನಮ್ಮಲ್ಲೂ ಇದೆ, ಬರೀ ತವ್ರ ಮನೆಯವ್ರು ಮಾತ್ರ ಎರಿಬೇಕು ಅನ್ನೋದಿದೆ. ಆಮೇಲೆ ಕೆಲವೊಂದು ಕಡೆ ತಂದೆ ತಾಯಿ ಮಾತ್ರ ಅನ್ನೋದಿದೆ. ಇಲ್ಲ ಹಂಗಲ್ಲ, ಎಲ್ಲರೂ ದಾರೆನ ಎರಿತಾರ. ಹಾಗಾಗಿ ನಾನು ಕರಿತಾನೆ ಇದ್ದೀನಿ. ಇವ್ರು ಬರ್ತಾನೆ ಇಲ್ಲ. ನಂಗೆ ಸಿಟ್ಟಂದ್ರೆ ಸಿಟ್ಟು. ಫೋನ್ ಮಾಡಿ ಬೈದ, ತಿನ್ನಕ್ಕೆ ಬಂದಿದ್ದೀರಾ ಇಲ್ಲಿಗೆ, ಬರ್ರಿ ಇಲ್ಲಿ ಅಂತ ಹೇಳಿ. ಇವ್ರು ಅಡುಗೆ ಮನೆಗೆ ಎಲ್ಲಿದ್ರೇನೋ ಯಾರಿಗೆ ಗೊತ್ತು. ಅವ್ರೇನು ಮದುವೆ ಮನೇಲಿ ಇರ್ತಾರ, ಎಲ್ಲಿ ಬೇಕಲ್ಲಿ ತಿರುಗ್ತಾನೆ ಇರ್ತಾರೆ. ಪಾಪ ಬರೋಕ್ಕಾಗಲ್ಲ ಕರೆದ ತಕ್ಷಣ. ಹಾಂ, ಹೌದೌದು. ಏನಲ್ಲ ಇದನ್ನ ಅಡುಗೆ ಮಾಡಿ ಇವರೇ ಅಡುಗೆ ಮುಚ್ಚುತ್ತಾ ಇದ್ರೇನ. ಬೈಬೇಡ ಅಂತ ಬೈಯೋದಲ್ಲ, ನನ್ನ ಮಾತಿನ ಟೋನೇ ಹಂಗೆ. ಎಂತ ಮಾಡಲಿ, ನಾನು ಮಾತಾಡೋದೇ ಹಾಗೆ, ಬೈಯೋ ಥರ. ನಾನು ಫಸ್ಟೇ ಹೇಳೋದು ಇವರಿಗೆ, ನಾನು ಮಾತಾಡೋದೇ ಹಿಂಗೆ ಅಂತ. ನಾವು ಅನಂತಪುರ ಹೋಗಿ, ಶಿಕಾರಿಪುರ ಹೋಗಿ, ಆಮೇಲೆ ಶಿರಾಳಕೊಪ್ಪ ಹೋಗಿ, ಆನಂತರ ಆನವಟ್ಟಿ ಹೋಗೋದು. ರೋಡ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ನಾವು ಬೇಗ ಹೋದ್ವಿ. ಆದರೆ ನಾವು ನೆಂಟ್ರ ಮನೆ ಹುಡ್ಕೋದೆ ನಮಗೆ ತುಂಬ ಟೈಮ್ ತೊಗೊಳ್ತು. ಫಸ್ಟ್ ಟೈಮ್ ಅಲ್ಲ ಹೋಗಿರೋದು. ನನಗೆ ಒಂದು ಆಶ್ಚರ್ಯ ಕಾದಿತ್ತು, ಏನಪ್ಪ ಅಂತ ನಾನು ವ್ಲಾಗಲ್ಲಿ ಹೇಳ್ತೀನಿ. ಊರನ್ನ ಕೇಳ್ತಾ ಹೋಗ್ತಾ ಇದ್ದೀವಿ. ನಾವು
ಈ ಕಡೆಯಿಂದ ಬಂದ್ವಲ್ಲ ಶಿಕಾರಿಪುರದ ಮೇಲೆ, ಆನವಟ್ಟಿಗೆ ಹೋಗೋದು ಬೇಡ, ಆನವಟ್ಟಿಯಿಂದ ಹಿಂದೆ ಯಾವ ಊರ ಹತ್ರ ಗೊತ್ತಾ, ನಮ್ಮ ಅಮ್ಮನ ಅಜ್ಜಿ ಮನೆ ಹತ್ರ, ನಮ್ಮ ಅಮ್ಮನ ಅಜ್ಜಿ ಮನೆ ಬಂದು ಎಣ್ಣೆಕೊಪ್ಪ ಅಂತ. ನಮ್ಮನೇಲಿ ಹೋಗ್ತೀಯ ಅಂತ ನಾನು ನಮ್ಮ ಶ್ರೇಯನೆಲ್ಲ ಕರ್ಕೊಂಡು ಹೋಗ್ಬೇಕಂತ ನಾನು ಹೋಗ್ದೇನೆ ತುಂಬ ವರ್ಷಗಳೇ ಆಗೋಯ್ತು, ಒಂದು 25 ವರ್ಷನೇ ಆಯ್ತೇನೆ ನಾನೇ ಹೋಗ್ದೇನೆ. ಯಾವುದೋ ಒಂದು ಮದುವೆಯಲ್ಲಿ ಹೋಗಿದ್ದೆ ನಾನು, ಶ್ರೇಯನೆಲ್ಲ ತೋರಿಸ್ಬೇಕು ಅಂತ ನಮ್ಮ ಅಮ್ಮನ ಅಜ್ಜನ ಮನೆನ ನಾನೇ ನೋಡಿಲ್ಲ, ನನ್ನ ಮಕ್ಕಳು ನೋಡ್ಲಿ ಅಂತ ನಮ್ಮನೇಲಿ ಹೋಗ್ತೀಯ ಅಂತ ಕೇಳಿದ್ರೆ, ಇಲ್ಲಿಂದ 2 ಕಿಲೋಮೀಟ್ರು ನೋಡೋಣ ವಾಪಸ್ ಬರ್ತಾ ಆದ್ರೆ ಅಲ್ಲ ಹೋಗೋಣ ಅಂತ ಅನ್ಕೊಂಡಿದೀವಿ. ಆಮೇಲೆ ನನ್ನ ಅಜ್ಜನ ಮನೆಗೂ ಹೋಗೋಣ ಅಂತ ಇದ್ವಿ, ಅತ್ತೆ ಮನೆಗೆ. ಅವ್ರು ಹೋಸಲ ಬಂದಾಗೆ ತುಂಬಾ ಕರೆದಿದ್ರು, ಹೋಗ್ಲಿಲ್ಲ. ಈಗ ಹೋಗೋ ರೋಡಲ್ಲೇ ಸಿಗುತ್ತಾ ಅದು ಅಷ್ಟೇನೆ. ನಾ ಮುಂಚೆಯಿಂದನೂ ತುಂಬಾ ಕಮ್ಮಿ ನಾನು ಎಲ್ಲೂ ಹೋಗೋದು, ಅಜ್ಜಿ ಮನೆ ರಜಕ್ಕೆ ಮೊಮ್ಮಕ್ಕಳೆಲ್ಲ ಹೋಗ್ತಾರಲ್ಲ, ನಾನು ಯಾವತ್ತೂ ಹೋಗಿದ್ದು ಬಹಳ ಅಪರೂಪ. ಹೋದ್ರೆ ನಾನು ನಮ್ಮ ಅತ್ತೆ ಮನೆಗೆ ಹೋಗ್ತಿದ್ದೆ ಅಷ್ಟೇ, ನಮ್ಮ ಅಪ್ಪನ ತಂಗಿ ಮನೆಗೆ. ಅದು ಬಿಟ್ರೆ ನಾನು ಇನ್ನೆಲ್ಲೂ ಹೋಗ್ತಿರ್ಲಿಲ್ಲ. ಹಾಗಾಗಿ ನಂಗೆ ಸ್ವಲ್ಪ ಎಲ್ಲ ಅಟ್ಯಾಚ್ಮೆಂಟ್ ಕಮ್ಮಿ. ಇವತ್ತದೇ ಹೋಗೋಣ ಅಂತ ಅನ್ಕೊಂಡಿದೀವಿ. ಈಗ ನಂಗೆ ಗೊತ್ತಿಲ್ಲ ಇಲ್ಲಿ ಇದೆ ಅಂತ ಹೇಳಿ. ರೈಟಾ ಚಿನ್ನಿ ಗೂಗಲ್ ಅಲ್ಲಿ ಹಾಕ್ತಾ ಇದ್ದಾಳೆ. ಅದೇ ಈಗ ಯಾರಿಗಾರು ಫೋನ್ ಮಾಡಿ ಕೇಳ್ರಿ. ನಾವು ಹೋಗೋಷ್ಟೊತ್ತಿಗೆ ಲೇಟಾಗಿ ಹೋಗಿತ್ತು, ಊರನ್ನ ಕೇಳ್ತಾ ಹೋದ್ವಿ. ನಮ್ಮ ಕಡೆ ಬಂದವ್ರದ್ದೆಲ್ಲ ಊಟ ಆಗೋಗಿತ್ತು. ಹಾಗಾಗಿ ನಾವು ಸೀದಾ ಸ್ಟೇಜ್ ಮೇಲೆ ಹೋಗಲಿಲ್ಲ, ಸ್ವಲ್ಪ ಜನನೂ ಇದ್ದರು ಸ್ಟೇಜ್ ಮೇಲೆ ಹೋಗೋದಕ್ಕೆ ಅಂತ. ಅವ್ರದ್ದೆಲ್ಲ ಮುಗಿದ ಮೇಲೆ ಹೋಗೋಣ ಅಂತ ಹೇಳಿ ನಾವು ಕೂಡ ಸೀದಾ ಊಟಕ್ಕೆ ಬಂದ್ವಿ. ಊಟ ತುಂಬಾ ಚೆನ್ನಾಗಿ ಇತ್ತು ನೋಡಿ. ನಾವೆಲ್ಲ ಊಟಕ್ಕೆ ಕುತ್ಕೊಂಡಿದ್ದೀವಿ. ಬಿಸಿಲು ಅಂದರೆ ಆ ಥರ ಬಿಸಿಲಿತ್ತು. ಅಲ್ಲೂ ಕೂಡ ನಿನ್ನೆ ತುಂಬ ಮಳೆ ಆಗಿತ್ತಂತೆ. ಊಟಕ್ಕೆ ಏನೆಲ್ಲ ಇತ್ತು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಯಾಕೆ ಅವಳು ಹಾಕೊಂತಾಳೆ ಇಲ್ಲ? ಯಾಕೆ ಏನಕ್ಕೆ ನಿಮಗೆ ಬೇಡ ಅವಳಿಗೆ? ದೊಡ್ಡ ನಿನ್ಕಿಂತ ದೊಡ್ಡವನು ಅನ್ಸುತ್ತೆ, ಇವನು ಚಿಕ್ಕವನು ಅನ್ಸುತ್ತೆ. ಊಟ ಆಯಿತು, ಹೊರಟ್ವಿ. ನಾವು ಹೋಗಿದ್ದೆ ಲೇಟ್ ಆಗಿತ್ತು. ನಾವು ಹೋದರೆ ಸ್ಟೇಜಿಗೆ ಹೋಗಲಿಲ್ಲ, ಹೋಗಿ ಊಟ ಮಾಡಿದ್ವಿ. ಊಟ ಮಾಡಿ ಹಾಗೆ ಹೊರಟ್ವಿ. ಈಗ ನಾವು ನಮ್ಮ ಅಜ್ಜನ ಮನೆಗೆ ಹೋಗೋಣ ಅಂತ ನಮ್ಮ ಅತ್ತೆ ಸಿಕ್ಕಿದ್ರ, ಕರೆದ್ರು. ಇಲ್ಲ ನಾವು ಹೋಗೋಣ ಅಂತ ಅನ್ಕೊಂಡಿದ್ವಿ. ಹೋದ್ಸಲನೂ ಯಾವಾಗ ಚಿಕ್ಕಮ್ಮನ ಮನೆಗೆ ಗೃಹ ಪ್ರವೇಶಕ್ಕೆ ಬಂದಿದ್ನಲ್ಲ, ಅವಾಗ ಅವ್ರು ತುಂಬ ಕರೆದಿದ್ದು. ಅವ್ರಿಗೆ ಸಿಟ್ಟು ಬಂದಿತ್ತು ನಾನು ಹೋಗಲಿಲ್ಲ ಅಂತ. ಮತ್ತು ಇವತ್ತು ಅವ್ರ ಮನೆ ಹಿಂಗೆ ಹೋಗ್ತೀವಿ, ಹತ್ರನೇ ಹೋಗ್ತೀವಲ್ಲ, ಹೋಗದಿದ್ರೆ ಸಿಟ್ಟು ಬರುತ್ತೆ. ಹಾಗಾಗಿ ಹೋಗೋಣ ಅಂತ ಅಲ್ಲಿಗೆ ಹೋಗ್ತಾ ಇದ್ವಿ. ಊಟ ಮಾಡಿ ಒಂದು ಅರ್ಧ ಗಂಟೆ ಕುತ್ಕೊಂಡ್ವಿ, ಹಾಗೆ ಹೊರಟ್ವಿ. ಊಟನೂ ಚೆನ್ನಾಗಿತ್ತು. ನಂಗೆ ಎಲ್ಲದಕ್ಕಿಂತ ಉಪ್ಪಿನಕಾಯಿ ತುಂಬ ಚೆನ್ನಾಗಿತ್ತು. ಗೋಣಿಕಾಯಿ ಉಪ್ಪಿನಕಾಯಿ. ನನಗೆ ಗೋಣಿಕಾಯಿ, ಚಾಳಕಾಯಿ ಅದೆಲ್ಲ ಇಷ್ಟ. ನಾ ಇನ್ನೊಂದ್ಸಲ ಅಂದರೆ 2 ಹೋಳು ಹಾಕ್ಸ್ಕೊಂಡೆ. ನಮ್ಮ ಎದುರುಗಡೆ ಲೈನಿಗೆ ಮತ್ತೆ ಬಂದ್ರವರು, ನಂಗೆ ಮತ್ತೆ ಇನ್ನೊಂದ್ಸಲ ಹಾಕ್ಸ್ಕೋಬೇಕು ಅಂತ ಅನಿಸ್ತು. ಇನ್ನೊಂದ್ಸಲ ಕರೆದ್ರೆ ನನ್ನನ್ನು ಹೊಡಿತಾರೆ ಅಂತ ಹೋಗ್ಲಿಲ್ಲ. ನಾವು ಬೊಫೆಗೆ ಹೋಗ್ಬೇಕಿತ್ತು ಅನಿಸ್ತು ಅಲ್ಲ ರೀ? ಜಾಸ್ತಿ ಉಪ್ಪಿನಕಾಯಿ ಹಾಕೊಂಡು ತಿನ್ಬೋದಾಗಿತ್ತು. ನಂಗೆ ಗೊತ್ತಾಗ್ಲಿಲ್ಲ ಹಿಂಗಿದೆ ಅಂತ. ಸೆಕೆ ನಾವೇನು ಮಾಡಿದ್ವಿ ಗೊತ್ತಾ, ಕಸಿನ್ ಮಕ್ಕಳೆಲ್ಲ ಅದು ಫ್ಯಾನ್ ಇರುತ್ತಲ್ಲ, ಎಸಿನ ಅದು ಫ್ಯಾನ್, ಕೂಲರ್ ಎದುರುಗಡೆ ಕುತ್ಕೊಂಡಿದ್ರು. ಅದ್ರ ಹಿಂದ್ಗಡೆ ಪೂರ್ತಿ ಪರದೆ ಹಿಂಗಾಗಿ ಗಾಳಿನೇ ಬರ್ತಿರ್ಲಿಲ್ಲ. ಅದನ್ನೆಲ್ಲ ಬಿಡಿಸಿದ್ರು. ಆಮೇಲೆ ಒಂದು ಗಾಳಿ ಬಂತಂದ್ರೆ ಏನ್ ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು ಗೊತ್ತಾ. ಅಲ್ಲೇ ಸ್ವಲ್ಪ ಕುತ್ಕೊಂಡು ಹಂಗೆ ಅಲ್ಲಿಂದ ಹೊರಟ್ವಿ. ಮಕ್ಕಳು ಕೂಡ ಈಗ ಊಟಕ್ಕೆ ಹೋದ್ರು. ನಾವು ಅವ್ರನ್ನ ಊಟಕ್ಕೆ ಕಳಿಸಿ ನಾವು ಹೊರಟ್ವಿ. ಅವರೆಲ್ಲ ಹೊರಡ್ತಾರೆ ಅನ್ಸುತ್ತೆ, ಬಸ್ ಮಾಡ್ಕೊಂಡು ಬಂದಿದ್ದಾರೆ ಅವರೆಲ್ಲ. ನಾವು ಚಿನ್ನಿ ಬರೋದು ಲೇಟ್ ಆಗಿತ್ತಲ್ಲ, ಹಾಗಾಗಿ ನಾವು ಕಾರಲ್ಲೇ ಬಂದ್ವಿ. ಹಾಗೆ ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ಅಜ್ಜನ ಮನೆ ದರ್ಶನ ಮಾಡಿಸ್ತೀನಿ ಬನ್ನಿ. ಸದ್ಯದಲ್ಲಿ ಮತ್ತೆ ಹೋಗ್ತೀನ ಏನೋ ನನಗೂ ಗೊತ್ತಿಲ್ಲ. ಏಪ್ರಿಲಲ್ಲಿ ಕರೀತಾರೆ ಅನ್ಸುತ್ತೆ. ನಮ್ಮ ಅಜ್ಜಿದು ವರ್ಷ ಅನಿಸ್ತಾ ಇದೆ. ಅವ್ರು ಹೇಳ್ತಾ ಇದ್ರು ಈಗಲೇ, ನೀವು ಈಗ ಬಂದರೆ ಮತ್ತೆ ಆಮೇಲೂ ಬರಬೇಕು ಅಂದ್ರ ಗೊತ್ತಿಲ್ಲ, ಏನೇನಾಗುತ್ತಾ ನೋಡೋಣ. ಮೇದಲ್ಲಿ ಮದುವೆ ಇದೆ, ಮತ್ತೆ ಅಜ್ಜನ ಮನೇಲಿ ಒಂದು ಮೂರ್ತಿ ಕಕ್ಕನ ಮಗಂದು ಮದುವೆ ಇದೆ. ಅವಾಗಲೂ ಇವ್ರ ಫ್ರೆಂಡ್ ಮಗಳದ್ದು ಮದುವೆ ಇದೆ, ಇವ್ರ ಕಸಿನ್ ಮಗಳದ್ದು. ಸಾಗರ ಅಲ್ಲೇ ಕರೆ ಆಗಿದೆ ನಮಗೆ, ನಮ್ಮ ಮನೆಯವರಿಗೆ ಸ್ಪೆಷಲ್ ಕರೆ ಆಗಿದೆ ನಮ್ಮ ಮನೆಯವರಿಗೆ. ಉಳಿಯಕ್ಕೆ ಹೋಗ್ಬೇಕು. ಏನೇನು ಮಾಡ್ತೀನೋ ಗೊತ್ತಿಲ್ಲಪ್ಪ. ಆ ಟೈಮಲ್ಲಿ ನೋಡ್ಕೊಳ್ಳೋಣ ಏನೇನಾಗುತ್ತೆ ಅಂತಲ್ಲ ರೀ. ಈಗಲೇ ಏನು ಪ್ಲ್ಯಾನ್ ಇಲ್ಲ ನಮಗೆ. ಇಲ್ಲಿ ರೋಡ್ ಗೊತ್ತೇ ಆಗಿಲ್ಲ ಗೊತ್ತಾ, ಸುತ್ತರದು. ಆಮೇಲೆ ಹೋದ್ವಿ. ಎಲ್ಲರೂ ನೀವು ಹೆಂಗೆ ಕನ್ಫ್ಯೂಸ್ ಮಾಡ್ಕೊಂಡ್ರಿ ಅಂದ್ರೆ ನಮಗೆ ಹಂಗೆ ಆಯ್ತಪ್ಪ ಅಲ್ಲ ರೀ. ನಾವು ಯಾವ ಇಲ್ಲೊಂದು ಯಾವ್ದಾದ್ರು ಕೇಳಿದ್ರೆ ಹಿಂಗೆ ಅಲ್ಲೆಲ್ಲ ಹೋಗ್ರಿ ಅಂತ ಬೈಕರ್ ಕೇಳಿದ್ನಲ್ಲ ಅಜ್ಜ ಅಲ್ಲಿ ಸ್ಕೂಲ್ ಹತ್ರ. ಅವನು ಏನ್ ಹೇಳ್ದ ಅಂತ ಒಂದು ಪದ ಅರ್ಥ ಆಗಲಿಲ್ಲ ನನಗೆ. ಸುಳ್ಳೆ ಒಂದು ಪದ ಹೇಳ್ತಾನೆ ಇಲ್ಲ ರೈಟಿಗೆ ಹಿಂಗೆ ಯಾಕೆ ನಾವು ಅಲ್ಲಿ ತನಕ ಸ್ಕೂಲ್ ಹತ್ರ ಹೋಗಿ ಯಾಕೆ ಬರಲಿಲ್ಲ. ಸೀದಾ ನಾವು ಅಜ್ಜನ ಮನೆಗೆ ಬಂದ್ವಿ. ಅಂದರೆ ನಮ್ಮ ಮಾವನ ಮನೆಗೆ ಬಂದ್ವಿ. ಅವರು ಅಲ್ಲಿ ಕಾಂಪೌಂಡ್ ಎಲ್ಲ ಕಟ್ತಾ ಇದ್ರು. ಇದು ಹೆಂಗಂದರೆ ದರೆ ಮೇಲೆ ಮನೆ ಇದೆ. ನಮ್ಮ
ಮಾವನ ಮನೆ ಹಿಂಭಾಗನೇ ದರೆ ಇದೆ. ನಾನು ಇನ್ನೊಂದು ದಿನ ಯಾವಾಗಾದರೂ ಹೋದಾಗ ಅವ್ರ ಮನೆ ತೋರಿಸ್ತೀನಿ ನಿಮಗೆ ಕ್ಲೀನಾಗಿ. ಇವತ್ತು ವೀಡಿಯೋ ನನಗೆ ಹೆಚ್ಚಿಗೆ ಮಾಡೋಕ್ಕಾಗಲಿಲ್ಲ ಅಂತ ಹೋಗದೆ ತುಂಬ ದಿನ ಆಗಿತ್ತು. ಬೇರೆ ನಾನು ಅತ್ತೆ ಸುಮಾರು ಹೊತ್ತು ಮಾತಾಡಿದ್ವಿ. ನಮ್ಮ ಅತ್ತೆ ಅಂದರೆ ನಮ್ಗಿಂತ ಅವರು ಚಿಕ್ಕವರೇನೆ. ನಾನು ಅವ್ರಿಗೆ ಅನುಪಮ ಅಂತಲೇ ಕರಿತೀನಿ. ನಾನು ಇದೆಲ್ಲ ಆದಮೇಲೆ ಬಂದಿಲ್ಲ, ನಾನು ಬರದೆ ತುಂಬ ದಿನ ಆಗಿತ್ತು. ಅವರು ಮದುವೆ ಮನೆಯಿಂದ ಬಂದು ಬಟ್ಟೆ ವಾಶ್ ಮಾಡ್ತಾಯಿದ್ರು. ಸೌಂಡ್ ನಮಗೆ ಕೇಳ್ತಾ ಇತ್ತು, ನಾವು ಕರಿತಾ ಇದ್ವಿ, ಅವರಿಗೆ ಕೇಳಲಿಲ್ಲ. ಹಿಂದೆ ಇದೆ ಅವ್ರ ಮನೆ ಎದುರುಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಜಾಗ ಅಂತ. ಹಳೆ ಮನೆ ಅಲ್ಲಿ ಇತ್ತು ಮುಂಚೆ. ನಂಗೆ ಆ ಮೆಮೊರಿ ಒಂಥರ ಚೆನ್ನಾಗಿ. ಗುಡ್ಡದ ಮೇಲೆ ಮನೆ ಇತ್ತು, ಅದ್ರ ಮೆಟ್ಲ ಮೇಲೆ ಕುತ್ಕೊಂಡು ಆಟ ಆಡೋದು ಅದೆಲ್ಲ ಒಂದು ನೆನಪು ಇತ್ತು. ಅಲ್ಲಿ ಹೋಗಿ ನಾವು ಒಂದೂವರೆ ಗಂಟೆ ಇದ್ಬಿಟ್ಟು ಅಲ್ಲಿ ಟೀ ಕುಡಿದು ಹಾಗೆ ಹೊರಟ್ವಿ. ಇದು ನಮ್ಮ ಅಜ್ಜನ ಮನೆ ಹೋಗೋ ದಾರಿ ಇದು. ಇವಾಗೆಲ್ಲ ಬದಲಾಗಿದೆ, ಮನೆಗಳೆಲ್ಲ ಹೊಸ ಮನೆಗಳು ಎಲ್ಲ ಕಟ್ತಾ ಇದ್ದಾರೆ. ಅಜ್ಜನ ಮನೆಗೆ ಹೋದಾಗ ನಾವು ವಾಪಸ್ ಬರಬೇಕಿದ್ರೆ ಕಳ್ಸೋದಕ್ಕೆ ಎಲ್ಲರೂ ಬರ್ತಾಯಿದ್ರು. ಅದೇನೋ ಒಂಥರ ಚೆನ್ನಾಗಿ ಇರ್ತಾಯಿತ್ತು ಆ ದಿನಗಳು. ಅದೆಲ್ಲ ನನಗೆ ನೆನಪಾಯಿತು. ಇಲ್ಲಿ ಬಂದಾಗೆಲ್ಲ ನನಗೆ ಅದು ನೆನಪಾಗುತ್ತೆ. ಊರಲ್ಲಿ ಇರೋರೆಲ್ಲ ನಮ್ಮನ್ನು ಮಾತಾಡಿಸ್ತಾಯಿದ್ರು. ಅದೇನೋ ಒಂಥರ ಚೆನ್ನಾಗಿತ್ತು. ತುಂಬ ವರ್ಷಗಳ ನಂತರ ಅಜ್ಜನ ಮನೆಗೆ ಹೋಗಿದ್ದೆ ನಾನು. ಕರೋನಾ ಟೈಮಲ್ಲಿ ಹೋಗಿದ್ದೆ. ನಾನು ಅವಾಗೇನು ಬ್ಲಾಗ್ ಶುರು ಮಾಡಿರಲಿಲ್ಲ. ಹಾಗೆಯೇ ಇವತ್ತಿನ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ನಾಳಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.